ನೋಡಿ, ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆ ಅಂತ ಹೇಳಿ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾವಿತ್ರ್ಯತೆಗೆ ಧಕ್ಕೆ ತಂದವನ ವಿರುದ್ಧ ಪ್ರಕರಣ ದಾಖಲಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದ. ನಾಚಿಕೆ ಆಗಬೇಕು ಇವರಿಗೆಲ್ಲ. ದೇವರೇನು ಮಾಡಿದ್ನೋಪ್ಪ ಇವ್ರಿಗೆ ಗೊತ್ತಿಲ್ಲ. ಇವರ ಮನಸ್ಥಿತಿಗಳು, ಇವರು ಬೆಳೆದು ಬಂದಿರತಕ್ಕಂಥದ್ದು ಹೇಗೋ ಏನೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೊಮ್ಮಾಯಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆ ಆಗಿದೆ ಅಂತ ಹೇಳಿ. ಪಾವಿತ್ರ್ಯತೆಗೆ ಧಕ್ಕೆ ತಂದವನ ವಿರುದ್ಧ ಪ್ರಕರಣ ದಾಖಲಿಸಿ, ಮೂತ್ರ ವಿಸರ್ಜನೆ ಮಾಡಿದವನ ಅವತನನ್ನು ಗಡಿಪಾರು ಮಾಡಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಯಾರಿಗೂ ಕಾನೂನು ಭಯ ಇಲ್ಲವಾಗಿದೆ. ಹಾಗಂತೇಳಿ ಬೊಮ್ಮಾಯಿ ಅವರು ಈ ಒಂದು ಪ್ರಕರಣದ ವಿರುದ್ಧ, ಈ ಕೇಸ್ ಮೂತ್ರ ವಿಸರ್ಜನೆ ಏನು ದೇಗುಲದಲ್ಲಿ ಮಾಡಿದ್ದಾನೆ ಆತನ ವಿರುದ್ಧ ಹಾವೇರಿಯಲ್ಲಿ ಬೊಮ್ಮಾಯಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಕಾಂಗ್ರೆಸ್ ವಿರುದ್ಧ ಅವರು ಗುಡುಗಿದ್ದಾರೆ. ಮರ್ಡರ್ ಆಯಿತು. ಅವ್ರು ಇವತ್ತು ಎಲ್ಲರೂ ಕೂಡ ಅದನ್ನು ಒತ್ತಡ ಮಾಡಿ ರಾಜಿ ಮಾಡ್ತಾರೆ. ಮರ್ಡರ್ ಮಾಡಿಸ್ಕೊಂಡಂಥ ಕುಟುಂಬಗಳ ಮೇಲೆ ದೊಡ್ಡ ಒತ್ತಡ ಇರುವಂಥ ವಾತಾವರಣ ಇದೆ. ಅಲ್ಲಿ ಸವಣೂರಿನಲ್ಲಿ ಶಿಕ್ಷಕನನ್ನು ಬಟ್ಟೆ ತೆಗೆದು ಮೆರವಣಿಗೆ ಮಾಡಿ ಒಂದು ಹೊಡೆದು ಪೊಲೀಸ್ ಸ್ಟೇಷನ್ಗೆ ಯಾರಿಗೂ ಕಾನೂನು ಭಯನೇ ಇಲ್ಲ. ಎಲ್ಲರೂ ಕಾನೂನು ಕೈ ತೆಗೆದುಕೊಂಡು ಅವ್ರಿಗೂ ಏನು ಶಿಕ್ಷೆ ಆಗಿಲ್ಲ, ಇವ್ರಿಗೂ ಏನು ಶಿಕ್ಷೆ ಆಗಿಲ್ಲ. ಇಂಥ ಹಲವಾರು ಪ್ರಕರಣಗಳಾಗಿದ್ದಾವೆ. ಕೆಲವು ಬೆಳಕಿಗೆ ಬಂದವು, ಕೆಲವು ಬೆಳಕಿಗೆ ಬಂದಿಲ್ಲ. ಇದು ಒಟ್ಟಾರೆ ಇಡೀ ಜಿಲ್ಲೆಯಲ್ಲೇ ನಡೆದಿದೆ. ಈಗಾಗಲೇ ನಾವು ಮೊನ್ನೆ ದೊಡ್ಡ ಮೆರವಣಿಗೆ ಮಾಡಿದ್ವಿ ಅದರ ಸಲುವಾಗಿ. ಅನ್ಗಲಲ್ಲಿ ನಡೆದಿದೆ, ಹಿರೇಕೆರೂರಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ರಾಣೆಬೆನ್ನೂರಲ್ಲಿ ಈ ಅತ್ಯಂತ ಹೇಯ ಕೃತ್ಯ, ಶ್ರಮಿಸಲಾರದಿರುವಂಥ ಎಷ್ಟು ಉದ್ದಟತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂತ ಹೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ. ಇಲ್ಲಿದ್ರೆ ಯಾರು ಹುಡುಗರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ. ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ದೊಡ್ಡ ಮಾಡೋದು ನನಗೆ ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಪ್ರಕರಣವನ್ನು